ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ನಿಮ್ಮ ಜೊತೆ ಒಂದು ಸಿಂಪಲಾದ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಅನ್ನದ ಜೊತೆ ಕೂಡ ಯೂಸ್ ಮಾಡ್ಬೋದು. ದೋಸೆ, ಇಡ್ಲಿ ಎಲ್ಲದರೊಟ್ಟಿಗೆ, ಚಪಾತಿಯೊಂದಿಗೆ ಎಲ್ಲದರೊಟ್ಟಿಗೆ ಇದು ಚೆನ್ನಾಗಾಗುತ್ತೆ. ತುಂಬ ಸಿಂಪಲಾದ ಒಂದು ರೆಸಿಪಿ. ಹಾಗಾಗಿ ಯಾರಿಗೆ ನನ್ನ ರೆಸಿಪಿ ಇಷ್ಟ ನೋಡಿ ಅವರು ಈವಾಗಲೇ ಲೈಕ್ ಮಾಡಿ. ನೋಡಿ, ಫಸ್ಟಿಗೆ ನಾನಿಲ್ಲಿ ಆಲೂಗೆಡ್ಡೆ 2 ತೊಗೊಂಡಿದ್ದೀನಿ. ಅದನ್ನಿಲ್ಲಿ ನಾನು ತುರಿತಾ ಇದ್ದೀನಿ. ನೋಡ್ಬೋದು, ಈ ರೀತಿ ನಾವು ಆಲೂಗೆಡ್ಡೆಯನ್ನು ತೊಗೊಳ್ಬೇಕು. ಓಕೆ, ಇವಾಗ ನಾನು ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ, ಬನ್ನಿ. ಫಸ್ಟಿಗೆ ಒಂದು ಕಡಾಯಿ ತೊಗೊಳ್ಳಿ. ಅದರಲ್ಲಿ ಸ್ವಲ್ಪ ನಾವು ಎಣ್ಣೆಯನ್ನು ಹಾಕೋಣ. ಯಾವುದೇ ನಾರ್ಮಲ್ ಎಣ್ಣೆ ನೀವು ಯೂಸ್ ಮಾಡಿ. ಇದಕ್ಕೆ ಸ್ವಲ್ಪ ನಾನು ಬಿರಿಯಾನಿ ಎಲೆಯನ್ನು ಹಾಕಿದ್ದೀನಿ. ಇಲ್ಲಿ ಫ್ಲೇವರಿಗೋಸ್ಕರ ಅಷ್ಟೇ, ಇದ್ದರೆ ಮಾತ್ರ ಯೂಸ್ ಮಾಡಿ. 1/4 ಟೇಬಲ್ ಸ್ಪೂನಷ್ಟು ಜೀರವನ್ನು ಹಾಕಿದ್ದೀನಿ. ಆಮೇಲೆ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿದ ನೋಡಿ ನೀರುಳ್ಳಿಯನ್ನು ಈ ರೀತಿ ಹೆಚ್ಚಿದ್ದೀನಿ ನಾನು, ಕ್ಯೂಬ್ಸ್ ರೀತಿ. ಇಲ್ಲಿ ನಾನು 2 ದೊಡ್ಡ ನೀರುಳ್ಳಿಯನ್ನು ಯೂಸ್ ಮಾಡಿದ್ದೀನಿ. ಓಕೆ, ಸ್ವಲ್ಪ ಸಾಫ್ಟ್ ಆಗೋವರೆಗೆ ಇದನ್ನು ನಾವು ಫ್ರೈ ಮಾಡೋಣ. ತುಂಬ ಇಲ್ಲಿ ಕಲರ್ ಬರಲಿಕ್ಕಿಲ್ಲ ನೀರುಳ್ಳಿಗೆ, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ, ಅಷ್ಟು ನೀವು ಮಾಡಿದರೆ ಸಾಕು. ನೋಡಿ, ಇವಾಗ ರೆಡಿಯಾಗಿದೆ. ಇವಾಗ ನಾನು ಇದಕ್ಕೆ ನಾನಿಲ್ಲಿ 3 ಟೊಮೆಟೊ, ಸಣ್ಣ ಸೈಜಿದು 3 ಟೊಮೆಟೊನ ಯೂಸ್ ಮಾಡಿದ್ದೀನಿ. ದೊಡ್ಡ ಸೈಜ್ ಆದರೆ 2 ಟೊಮೆಟೊ ಕೂಡ ಸಾಕು. ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಆಮೇಲೆ ಇದಕ್ಕೆ ಇವಾಗ ಮಸಾಲ ಹಾಕೋಣ. ನಾನಿಲ್ಲಿ ಅರಿಶಿನ ಪೌಡರ್, 1 ಸ್ಪೂನಷ್ಟು ಕೊತ್ತಂಬರಿ ಪೌಡರ್, 1/4 ಸ್ಪೂನಷ್ಟು ಗರಂ ಮಸಾಲ, ಸ್ವಲ್ಪ ನಾನಿಲ್ಲಿ ಮೆಂತ್ಯ ಪೌಡರ್ ಹಾಕಿದ್ದೀನಿ. ಇದೇ ಆದರೆ ಮಾತ್ರ ಹಾಕಿ, ಇಲ್ದಿದ್ರೆ ಪರವಾಗಿಲ್ಲ. ಆಮೇಲೆ ನಾನಿಲ್ಲಿ ದೊಡ್ಡ 1 ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಹಾಕಿದ್ದೀನಿ. ಚೆನ್ನಾಗಿದನ್ನು ಈ ರೀತಿ ಫ್ರೈ ಮಾಡಿ ಸ್ವಲ್ಪ ಹೊತ್ತು. ಓಕೆ, ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆದಮೇಲೆ ಇದಕ್ಕೆ ನಾನು 1 ಸ್ಪೂನಷ್ಟು ಕಡಲೆ ಹಿಟ್ಟು ಇಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿ, ಹೀಗೆ ಇದನ್ನು ಕೂಡ ಇದರೊಟ್ಟಿಗೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಒಳ್ಳೆ ರೀತಿದು ಮಸಾಲ ಎಲ್ಲ ಮಿಕ್ಸ್ ಆಗಲಿ. ಓಕೆ, ನೋಡಿ ಈ ರೀತಿ. ಇವಾಗ ಇಲ್ಲಿ ಮಸಾಲ ಪೂರ್ತಿಯಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಇದರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ, ಇದರಿಂದ ಮಸಾಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಓಕೆ, ನೋಡಿ ಇವಾಗ ಇದು ರೆಡಿಯಾಗಿದೆ. ಈ ರೀತಿದು ಆಗಬೇಕು. ಇವಾಗ ಇದಕ್ಕೆ ನಾವು ತುರಿದ ಆಲೂಗೆಡ್ಡೆ ಇತ್ತು ನೋಡಿ, ಹಸಿ ಆಲೂಗೆಡ್ಡೆ, ಅದನ್ನು ಹಾಕ್ತಾಯಿದ್ದೀನಿ. ಓಕೆ, ಇದನ್ನು ಸ್ವಲ್ಪ ನೀವು ಈ ರೀತಿ ಮಿಕ್ಸ್ ಮಾಡಿ. ಬೇಕಿದ್ದರೆ ನೀವಿಲ್ಲಿ ಫ್ರೈ ಮಾಡ್ಬೋದು, ಅಥವಾ ಈ ರೀತಿ ನಾನು ಇಲ್ಲಿ ಫ್ರೈ ಮಾಡ್ತಾಯಿಲ್ಲ, ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಓಕೆ, ಇಷ್ಟು ಇದಕ್ಕೆ ಪದಾರ್ಥ ಹಾಕಲಿಕ್ಕೆ, ಜಾಸ್ತಿ ಏನು ಹಾಕಲಿಕ್ಕಿಲ್ಲ. ಇವಾಗ ಎಷ್ಟು ಬೇಯಲಿಕ್ಕೆ ಬೇಕು ನೋಡಿ ಅಷ್ಟು ನಾನಿಲ್ಲಿ ನೀರು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಕರೆಕ್ಟಾಗಿ 2 ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ. ಓಕೆ, ನೋಡಿ ಇದಕ್ಕಿಂತ ತೆಳು ಕೂಡ ನೀವು ಇಡ್ಬೋದು. ಯಾಕೆಂದರೆ ಇದಕ್ಕೆ ಕಡಲೆ ಹಿಟ್ಟು ಹಾಗೂ ಆಲೂಗೆಡ್ಡೆ ಹಾಕಿದ್ರಿಂದ ಇದು ಆಮೇಲೆ ದಪ್ಪ ಆಗುತ್ತೆ. ಹಾಗಾಗಿ ಇವಾಗ ಇದನ್ನು ಬಾಯ್ಲ್ ಆಗಲಿಕ್ಕೆ ನಾವು ಮುಚ್ಚಿಡೋಣ. ಓಕೆ, ಇವಾಗ ನೋಡೋಣ. ಆಲೂಗೆಡ್ಡೆ ಸಣ್ಣದಾಗಿ ಹೆಚ್ಚಿದ್ರಿಂದ ಬೇಗನೆ ಇದು ಬೇಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಇದು ತಿಕ್ಕಾಗಿ ಕೂಡ ಬಂದಿದೆ ಹಾಗೂ ಗ್ರೇವಿ ನೋಡಿ ಯಾವ ರೀತಿ ಬಂದಿದೆ. ಇದು ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ಅನ್ನದ ಜೊತೆ, ಚಪಾತಿಯೊಂದಿಗೆ, ರೊಟ್ಟಿಯೊಂದಿಗೆ ಎಲ್ಲದರೊಂದಿಗೆ ಇದು ಚೆನ್ನಾಗಿ ಸೂಟ್ ಆಗುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿ. ಬೇಕಿದ್ದರೆ ಕೊತ್ತಂಬರಿ ಸೊಪ್ಪನ್ನು ನೀವು ಇದಕ್ಕೆ ಹೆಚ್ಚೇ ಹಾಕ್ಬೋದು. ಓಕೆ, ಯಾರಿಗೆ ಲೈಕ್ ಆಯ್ತು ಅವರು ಲೈಕ್ ಮಾಡಿ, ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ ಅವರು ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಾನು ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.